ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಮ್ಮ ಚರ್ಮ ಯಾವಾಗಲೂ ಯಂಗಾಗಿ ವ್ರಿಂಕಲ್ಸ್ ಇಲ್ಲದೆ ಕನ್ನಡಿಯಂತೆ ಹೊಳಿಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ. ಇದಕ್ಕಾಗಿ ನಾವು ಸಾವಿರಾರು ರೂಪಾಯಿನ ಖರ್ಚು ಮಾಡಿಬಿಟ್ಟು ನಾವು ಕ್ರೀಮ್ ಸಿರಮ್ನ ತಗೊತಾ ಇರ್ತೀವಿ. ಆದರೆ ಇದರ ನಿಜವಾದ ರಹಸ್ಯ ಎಲ್ಲಿದೆ ಗೊತ್ತಾ? ಅದೇ ಕೊಲಾಜನ್. ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಅದೇನು ಅಂದರೆ ಕೊಲಾಜನ್ ಬರೀ ನಾನ್ ವೆಜ್ ತಿನ್ನೋರಿಗೆ ಮಾತ್ರ ಸಿಗುತ್ತೆ ಅಥವಾ ದುಬಾರಿ ಸಪ್ಲಿಮೆಂಟ್ಸ್ ತಗೊಂಡ್ರೆ ಮಾತ್ರ ಅದು ಸಿಗುತ್ತೆ ಅಂತ ಅಂದ್ಕೊತಾ ಇರ್ತಾರೆ. ಆದರೆ ಇದು ಶುದ್ಧ ಸುಳ್ಳು. ನೀವು ಪ್ಯೂರ್ ವೆಜಿಟೇರಿಯನ್ ಆಗಿದ್ರೂ ಸರಿ, ನಿಮ್ಮ ಚರ್ಮದಲ್ಲಿ ಕೊಲಾಜನನ್ನು ನೀವು ಅದ್ಭುತವಾಗಿ ಹೆಚ್ಚಿಸ್ಕೊಬೋದು. ಅದಕ್ಕಾಗಿ ಇವತ್ತು ನಿಮಗಾಗಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ದಿ ಬೆಸ್ಟ್ 7 ಸಸ್ಯಾಹಾರಿ ಆಹಾರಗಳ ಪಟ್ಟಿಯೊಂದಿಗೆ ನಾನು ಬಂದಿದ್ದೀನಿ. ಇವುಗಳನ್ನ ನಿಮ್ಮ ಡಯಟಲ್ಲಿ ನೀವು ಸೇರಿಸ್ಕೊಂಡ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗೋದನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಸೂಪರ್ ಬೋನಸ್ ಟಿಪ್ ಇದೆ. ನೀವು ಎಷ್ಟೇ ಒಳ್ಳೆ ಆಹಾರ ತಗೊಂಡ್ರೂ ಆ ಒಂದು ಸಣ್ಣ ತಪ್ಪು ನೀವೇನಾದ್ರು ಮಾಡಿದರೆ ಮಾತ್ರ ನಿಮ್ಮ ಕೊಲಾಜನ್ ಎಲ್ಲ ಹಾಳಾಗೋಗುತ್ತೆ. ಅದೇನು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೀವು ಪೂರ್ತಿ ನೋಡಲೇಬೇಕು. ಬನ್ನಿ ಶುರು ಮಾಡೋಣ. ನಮ್ಮ ಲಿಸ್ಟಲ್ಲಿ ಮೊದಲನೇದು ಮತ್ತು ಅತಿ ಮುಖ್ಯವಾದದ್ದು ಬಂದು ವಿಟಮಿನ್ ಸಿ ಹೆಚ್ಚಾಗಿರೋ ಹಣ್ಣುಗಳು. ಫ್ರೆಂಡ್ಸ್, ನಮ್ಮ ದೇಹದಲ್ಲಿ ಕೊಲಾಜನ್ ತಯಾರಾಗಲು ಇಂಧನ ಇದ್ದ ಹಾಗೆ ಈ ವಿಟಮಿನ್ ಸಿ. ಇದಿಲ್ಲ ಅಂದರೆ ನಮಗೆ ಕೊಲಾಜನ್ ಉತ್ಪತ್ತಿನೇ ಆಗಲ್ಲ. ಹಾಗಾಗಿ ಇದು ಯಾವುದರಲ್ಲಿ ಹೆಚ್ಚಾಗಿರುತ್ತೆ ನಮ್ಮೆಲ್ಲರಿಗೂ ಗೊತ್ತಿರೋದೆ. ನೆಲ್ಲಿಕಾಯಿ, ಇದು ವಿಟಮಿನ್ ಸಿಗೇ ಬಿಗ್ ಬಾಸ್ ಇದ್ದ ಹಾಗೆ. ಹಾಗೆಯೇ ಪ್ರತಿದಿನ ನೀವು ನಿಂಬೆ ಹಣ್ಣಿನ ರಸ ಅಥವಾ ಕಿತ್ತಳೆ ಹಣ್ಣನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಎನಿ ಟೈಮ್ ಪ್ರತಿ ಸೀಸನಲ್ಲೂ ಹಾಗೆಯೇ ಹಗ್ಗವಾಗಿ ನಮಗೆ ಸಿಗೋ ಹಣ್ಣು ಯಾವುದು ಅಂದರೆ ಸೀಬೆ ಹಣ್ಣು. ಇದರಲ್ಲೂ ಸಹ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ. ಇವುಗಳನ್ನ ನೀವು ಅಸಲು ಮಿಸ್ ಮಾಡ್ಕೊಬೇಡಿ. ಎರಡನೇದು ಬಂದ್ಬಿಟ್ಟು ಹಸಿರು ಸೊಪ್ಪುಗಳು, ಪಾಲಕ್, ದಂಟಿನ ಸೊಪ್ಪು. ಇಂತಹ ಸೊಪ್ಪುಗಳನ್ನ ನೀವು ವಾರದಲ್ಲಿ ಕನಿಷ್ಠ ಪಕ್ಷ ಅಂದರೂ 3 ಸಲ ಆದರೂ ನೀವು ತಿನ್ನಲೇಬೇಕು. ಯಾಕಂದರೆ ಇವುಗಳಲ್ಲಿ ಕ್ಲೋರೋಫಿಲ್ ಅನ್ನೋದು ಇರುತ್ತೆ. ಇದು ನಿಮ್ಮ ಚರ್ಮದ ಜೀವಕೋಶಗಳನ್ನ ಡ್ಯಾಮೇಜ್ ಆಗದಂತೆ ಕಾಪಾಡಿಬಿಟ್ಟು ನಿಮ್ಮ ಚರ್ಮದಲ್ಲಿ ಕೊಲಾಜನ್ ಹೆಚ್ಚಾಗಲು ಇದು ಬೂಸ್ಟ್ ಮಾಡುತ್ತೆ. ಮೂರನೇದು ಬಂದ್ಬಿಟ್ಟು ಸೋಯಾ ಪವರ್. ವೆಜಿಟೇರಿಯನ್ಸ್ಗೆ ಇದು ತುಂಬಾ ಮುಖ್ಯ ಅಂದರೆ ತಪ್ಪಾಗಲ್ಲ. ಸೋಯಾಬೀನ್, ಸೋಯಾ ಹಾಲು ಅಥವಾ ಟೊಫುನಲ್ಲಿ ಜಯಾಸ್ಟಿನ್ ಅನ್ನೋ ಒಂದು ಮ್ಯಾಜಿಕ್ ಹಾರ್ಮೋನ್ಸ್ ಇರುತ್ತೆ. ಇದು ಕೊಲಾಜನ್ ಉತ್ಪತ್ತಿಯನ್ನು ಹೆಚ್ಚಿಸೋದಷ್ಟೇ ಅಲ್ಲ, ಇದು ಚರ್ಮಕ್ಕೆ ಹಾನಿ ಮಾಡೋ ಎಂಜೈಮ್ಸ್ಗಳನ್ನು ಕೂಡ ತಡೆಯುತ್ತೆ. ಇದು ಡಬಲ್ ಧಮಾಕ ಅಲ್ವಾ? ನಾಲ್ಕನೇದು ಬಂದು ನಮ್ಮ ಟೈಮ್ ಪಾಸ್ಗೆ ತಿನ್ನೋ ನಟ್ಸ್. ದಿನ ಒಂದಿಡಿ ನೀವು ಬಾದಾಮಿಯನ್ನು ತಿನ್ನಿ. ಅದರಲ್ಲಿರೋ ವಿಟಮಿನ್ ಇ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆ ಕುಂಬಳಕಾಯಿ ಬೀಜದಲ್ಲಿರೋ ಜಿಂಕ್ ಇರ್ಬೋದು. ಹಾಗೆ ಕೊಲಾಜನ್ ಬೇಗ ಹಾಳಾಗದಂತೆ ಇದು ನಮಗೆ ಕಾಪಾಡುತ್ತೆ. ಇನ್ನು ಅಗಸೆ ಬೀಜದಲ್ಲಿರೋ ಒಮೆಗಾ 3 ಇದು ನಿಮ್ಮ ಚರ್ಮವನ್ನು ಒಳಗಿನಿಂದ ಹೊಳೆಯುವಂತೆ ಮಾಡುತ್ತೆ. ಐದನೇದು ಬಂದ್ಬಿಟ್ಟು ನಿಮ್ಮ ಪ್ಲೇಟ್ ಎಷ್ಟು ಕಲರ್ಫುಲ್ ಆಗಿದ್ರೆ ಅಷ್ಟೊಳ್ಳೆಯದು. ಕ್ಯಾರೆಟ್ ಮತ್ತು ಸಿಹಿ ಗೆಣಸಿನಲ್ಲಿ ವಿಟಮಿನ್ ಎ ಇರುತ್ತೆ. ಇದು ಡ್ಯಾಮೇಜ್ ಆದ ಚರ್ಮವನ್ನೆಲ್ಲ ಸರಿ ಮಾಡಲು ಇದು ನಮಗೆ ಹೆಲ್ಪ್ ಮಾಡುತ್ತೆ. ಮುಖ್ಯವಾಗಿ ದಪ್ಪ ಮೆಣಸಿನ್ಕಾಯಿ, ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಜಾಸ್ತಿ ಇರುತ್ತೆ. ಆರನೇದು ಬಂದ್ಬಿಟ್ಟು ನಮ್ಮ ನಿತ್ಯದ ಆಹಾರವಾದ ಬೇಳೆಕಾಳುಗಳು. ಕಡಲೆಕಾಳು, ಹೆಸರುಕಾಳು ಮತ್ತು ಬೀನ್ಸ್ಗಳಲ್ಲಿ ಪ್ರೋಟೀನ್ ಜೊತೆಗೆ ತಾಮ್ರ ಸಹ ಇರುತ್ತೆ. ಇದು ಕೊಲಾಜನ್ ತಯಾರಾಗೋ ಪ್ರಕ್ರಿಯೆಯಲ್ಲಿ ಈ ತಾಮ್ರ ನಮಗೆ ತುಂಬಾ ಮುಖ್ಯ ಪಾತ್ರನ ವಹಿಸುತ್ತೆ. ಇನ್ನು ಏಳನೇದು ನಮ್ಮೆಲ್ಲರ ಫ್ರಿಡ್ಜ್ನಲ್ಲಿರೋ ಟೊಮ್ಯಾಟೊ. ಇದರಲ್ಲಿ ಲೈಕೋಪಿನ್ ಅನ್ನೋ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಬಿಸಿಲಿನಿಂದ ಚರ್ಮ ಹಾಳಾಗದಂತೆ ಹಾಗೆಯೇ ನಮ್ಮಲ್ಲಿರೋ ಕೊಲಾಜನ್ ಡ್ಯಾಮೇಜ್ ಆಗದಂತೆ ಇದು ಒಂದು ನ್ಯಾಚುರಲ್ ಸನ್ಸ್ಕ್ರೀನ್ ಲೋಷನ್ ಥರ ಇದು ಕೆಲಸ ಮಾಡುತ್ತೆ. ಇವನ್ನೆಲ್ಲ ತಿಂದರೆ ಮಾತ್ರ ಸಾಕಾಗೋದಿಲ್ಲ ಫ್ರೆಂಡ್ಸ್. ಈಗ ನಾನು ಹೇಳ್ತಾ ಇರೋ ವಿಷಯ ಇದು ತುಂಬಾ ಇಂಪಾರ್ಟೆಂಟ್. ಇದೇ ನಮಗೆ ಬೋನಸ್ ಟಿಪ್ ಅಂತಲೂ ಹೇಳ್ಬೋದು. ನೀವು ಮೇಲೆ ಹೇಳಿದ್ದನ್ನೆಲ್ಲ ತಿಂತಾ ಇನ್ನೊಂದು ಕಡೆ ನೀವು ಸಕ್ಕರೆ ಜಾಸ್ತಿ ತಿಂತಾ ಇದ್ದೀರಾ, ಸ್ವೀಟ್ಸ್, ಕೂಲ್ ಡ್ರಿಂಕ್ಸ್ ಅಥವಾ ಮೈದಾದಿಂದ ಮಾಡಿದ ಬೇಕ್ರಿ ಐಟಮ್ಸ್ಗಳನ್ನ ನೀವು ಜಾಸ್ತಿ ತಿಂತಾಯಿದ್ರೆ ಎಚ್ಚರ. ಯಾಕಂದರೆ ಈ ಸಕ್ಕರೆ ನಿಮ್ಮ ದೇಹದಲ್ಲಿರೋ ಒಳ್ಳೆ ಕೊಲಾಜನನ್ನು ನಾಶ ಮಾಡುತ್ತೆ. ಹಾಗಾಗಿ ನಿಮ್ಮ ಚರ್ಮ ಹೆಂಗೆ ಕಾಣಬೇಕು ಅಂದರೆ ನೀವು ಸಿಹಿಯಿಂದ ದೂರ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನ್ ವೆಜ್ ತಂಟೆಗೆ ಹೋಗ್ದೇನೆ ಕೇವಲ ಈ ಸಸ್ಯಾಹಾರಿ ಆಹಾರಗಳಿಂದಲೇ ನಮ್ಮ ಕೊಲಾಜನನ್ನು ಹೇಗೆ ನಾವು ಹೆಚ್ಚಿಸ್ಕೊಬೋದು ಅಂತ.
ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ತಕ್ಷಣವೇ ಲೈಕ್ ಮಾಡಿ. ಇದು ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನಿಸುತ್ತೋ ಅವ್ರಿಗೆಲ್ಲರಿಗೂ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ಗಂಟೆ ಸಿಂಬಲ್ನ ಈಗಲೇ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಮೇಲೆ ಹೇಳಿದ 7 ಬಗೆಯ ಆಹಾರಗಳಲ್ಲಿ ನೀವು ದಿನ ತಿನ್ನೋ ಆಹಾರ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ನಾವು ಸಿಗೋಣ. ಅಲ್ಲಿವರೆಗೂ ನೀವು ಆರೋಗ್ಯವಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.